ಸಹಧರ್ಮಿಣಿ ಶ್ರೀಮತಿ ಹೇಮಾವತಿ ಹೆಗಡೆಯವರು ಇರತಕ್ಕಂಥವರು. ಶ್ರೀ ಕೆ ಅಭಯಚಂದ್ರ ಜೈನ್, ಯುವಜನ ಸೇವೆ ಮತ್ತು ಮೀನುಗಾರಿಕಾ ಸಚಿವರು, ಕರ್ನಾಟಕ ಸರ್ಕಾರ. ನಾಡೋಜ ಡಾಕ್ಟರ್ ಜಿ ಶಂಕರ್, ಅಧ್ಯಕ್ಷರು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಉಡುಪಿ. ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ಅಧ್ಯಕ್ಷರು ಎಸ್ಎಡಿಸಿಸಿ ಬ್ಯಾಂಕ್. ಶ್ರೀ ಕೆ ಎ ದಯಾನಂದ, ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ಹೋಟೆಲ್ ಪೆನಿನ್ಸುಲಾ ಮುಂಬೈ ಮತ್ತು ಯುಎ. ಶ್ರೀ ಆರ್ ಕೆ ಪದ್ಮನಾಭನವರು ನಮ್ಮ ಜೊತೆಗಿದ್ದಾರೆ. ಇವರನ್ನೆಲ್ಲರನ್ನು ಕೂಡ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇವೆ. ಬಂಧುಗಳೇ, ಸಭಾ ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಈ ಪ್ರಾರ್ಥನೆಯಲ್ಲಿ ಎರಡು ಇದು 22 ವರ್ಷದ ದೀರ್ಘವಾದಂತಹ ಪ್ರಯಾಣ. ನಮಗೆ ಯಾವಾಗಲೂ ನಮ್ಮ ಧರ್ಮಾಧಿಕಾರಿ ಕಾಮಂದ್ರವರು ನಮ್ಮ ಕಾರ್ಯಕ್ರಮಕ್ಕೆ ಬರುವುದು ಅಂತ ಹೇಳಿದ್ರೆ ನನಗೆ ಬಹಳ ಸಂತೋಷ. ನನಗೆ ಬಹಳ ಸುಬ್ರಹ್ಮಣ್ಯವರವರು ನಮ್ಮ ಈ ಒಂದು ಆವರಣಕ್ಕೆ ಬರುವುದು ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಸಂತೋಷ ಇಲ್ಲ. ವರ್ಷದಿಂದ ನಮ್ಮ ಈ ಕಲಾಭೂಮಿ ಇನ್ನಷ್ಟು ಅದು ಉಜ್ವಲವಾಗಿದೆ ಅಂತ ತಿಳ್ಕೊಂಡು ಅವರನ್ನು ನಿಮ್ಮೆಲ್ಲರ ಪರವಾಗಿ ಪೂರ್ವವಾಗಿ ಸ್ವಾಗತಿಸಿದ್ದೇನೆ. ಸುಬ್ರಹ್ಮಣ್ಯ ಸ್ವೀಕರಿಸುವಂದರೆ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವೀಕರಿಸುವಂದರೆ ಅಭಿವಂದನೆ. ಜನ ನಿನ್ನ ಭೀಮ ಮಧು ಮನಸ್ಸಿನ ಮೋಹನ ಮಧು ಮನಸ್ಸಿನ ಮೋಹನಾಳ್ವರ ಮಧು ಮನಸ್ಸಿನ ಮೋಹನಾಳ್ವರ ವಿದ್ವತ್ ಪೂಜೆಗೆ ನೀನೊಂದು ಸ್ವರಮಾಲೆ.
ಬೆಳೆಸಿದ ನಿಮಗೆಲ್ಲರಿಗೂ ಪಾದ ನಮಸ್ಕಾರಗಳು. ಆಳುವವರು ಅಂತ ಅರ್ಥ ಬರುತ್ತೆ. ಇಲ್ಲಿ ರಾಜರ್ಷಿ ಅವರು ಇದ್ದಾರೆ, ಆಳುವವರು ಇದ್ದಾರೆ. ಆದರೆ ಅವರನ್ನು ನೋಡಿದರೆ ಸೇವಕರಾಗಿ ಕಾಣಿಸ್ತಾರೆ ನಮಗೆ. ಕಾರ್ಯ ಅಂತಾರಲ್ಲ, ಅವರು ಧರ್ಮ ಸೇವಕರಾಗಿದ್ದಾರೆ. ನಿಜವಾಗಲೂ ಹೇಳಬೇಕು ಅಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ನೋಡಿ ಕಲಿಯಬೇಕಾಗಿರೋದು ಆ ಸರಳತೆ, ವಿನಮ್ರತೆ ಅಷ್ಟೇ. ಭವಿಷ್ಯದಲ್ಲಿ ಇಂತಹ ಸನ್ಮಾನ ನಡೆಸ್ತಾರೆ ಅನ್ನೋ ನಂಬಿಕೆ ಕೂಡ ಇಲ್ಲ. ಅದರಿಂದ ನಿಜವಾಗಿ ಹೇಳಬೇಕು ಅಂದರೆ ಈ ಪುರಸ್ಕಾರ ಆದ ಮೇಲೆ ಬೇರೆ ಯಾವ ಪುರಸ್ಕಾರ ಬೇಕಿಲ್ಲ ಅನ್ನೋ ರೀತಿಯಲ್ಲಿ ಈ ಬಾಲನನ್ನು, ಚಿಕ್ಕ ಬಾಲಸುಬ್ರಹ್ಮಣ್ಯನನ್ನು ಆಶೀರ್ವದಿಸಿದ ಎಲ್ಲರಿಗೂ ನಾನು ಏನು ಮಾಡಿದರೂ ಕೂಡ ನನ್ನ ಋಣ ವಿಮುಕ್ತಿ ಆಗೋದಿಲ್ಲ. ಮೊದಲು ಇಂತಹ ಉತ್ಕೃಷ್ಟವಾದ ಜನ್ಮವನ್ನು ಕೊಟ್ಟ ನನ್ನ ತಾಯಿ ತಂದೆಯರು, ಶ್ರೀಪತಿ ಪಂಡಿತಾರಾಧ್ಯುಲ ಸಾಂಬಮೂರ್ತಿ ಅವರು, ಶಕುಂತಲಮ್ಮ ಅವರಿಗೆ ಚಿರಋಣಿ ನಾನು. ನನಗೆ ಮೊಟ್ಟ ಮೊದಲಾಗಿ 1966 ಡಿಸೆಂಬರ್ 15ನ ತಾರೀಖಿನಲ್ಲಿ ಮೊದಲನೇ ಅವಕಾಶ ಕೊಟ್ಟ ಕೋದಂಡಪಾಣಿ ಅವರಿಗೂ, ಆಮೇಲೆ ಎಲ್ಲ ಭಾಷೆಗಳಲ್ಲಿ ನನಗೆ ಅವಕಾಶ ಕೊಟ್ಟ ಸಂಗೀತಜ್ಞರಿಗೂ, ಸಾಹಿತಿಗಳಿಗೂ, ನನಗೆ ಪ್ರೋತ್ಸಾಹ ಕೊಟ್ಟ ವಾದ್ಯ ಕಲಾವಿದರಿಗೂ, ನನ್ನ ಹಾಡಿಗೆ ಅಭಿನಯ ಮಾಡಿ ಆ ಹಾಡಿಗೂ ಕೂಡ ಒಂದು ಪರಿಮಳವನ್ನು ಕೊಟ್ಟಿದ ನಟಿ ನಟರಿಗೂ, ಒಟ್ಟಿಗೆ ನಿಮಗೆಲ್ಲರಿಗೂ ನಾನು ಚಿರಋಣಗ್ರಸ್ತನ ಅಷ್ಟೇ. ನಕ್ಕರೆ ಅದೇ ಸ್ವರ್ಗ ಅನ್ನೋ ಚಿತ್ರದಲ್ಲಿ ಶ್ರೀ ರಂಗರಾವ್ ಅವರು ನನಗೆ ಮೊದಲನೆಯ ಅವಕಾಶ ಕೊಟ್ಟರು. ಆ ದಿನ ನನಗೆ ಕನ್ನಡ ಅಂದರೆ ಒಂದು ಭಾಷೆ ಇದೆ ಅನ್ನೋದು ಗೊತ್ತು, ಹಾಗೆ ಇರುತ್ತೆ, ಹಾಗೆ ಮಾತಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ.